ಯಾವುದೇ ತರಕಾರಿ ಆದರೂ ಅಷ್ಟೇ ಅದ್ರ ಜೊತೆ ಏನೂ ಮಿಕ್ಸ್ ಮಾಡಬಾರ್ದು. ಆವಾಗ ಆ ತರಕಾರಿಯ ಪರಿಮಳ ಅಷ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೀನಿ. ಈಗ ರೆಸಿಪಿ ನೋಡ್ತಾ ಹೋಗೋಣ ಬನ್ನಿ. ಈ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ತೊಳೆದು ಹಾಕಿದ್ದೀನಿ. 2 ಲೋಟ ನೀರು ಹಾಕಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅರ್ಧ ಸ್ಪೂನು ಅರಿಶಿಣ ಹಾಕಿದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗ್ಸೋಣ. ಬೇಳೆ ಚೆನ್ನಾಗಿ ಬೇಯಬೇಕು. 4 kg ಬೆಂಡೆಕಾಯಿ ತೊಳೆದು ನಾನು ಒರೆಸಿ ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ದಬ್ರಿ ಇಟ್ಕೊಂಡಿದ್ದೀನಿ. 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಸ್ವಲ್ಪ ಹುರಿಯೋಣ. ಬೆಂಡೆಕಾಯಿ ಯಾವತ್ತೂ ಡೈರೆಕ್ಟ್ ಹಾಕಿದರೆ ತುಂಬ ಲೋಳೆ ಆಗುತ್ತೆ. ಸ್ವಲ್ಪ ಬಾಡಿಸ್ಬೇಕು. ಈಗ 2 ಸ್ಪೂನಷ್ಟು ನಾನು ಹುಣಸೆಹಣ್ಣಿನ ರಸ ಹಾಕ್ತೀನಿ. ಆವಾಗ ಲೋಳೆ ಸ್ವಲ್ಪ ಹೋಗುತ್ತೆ. ಈಗ ಮತ್ತೆ ಹುರಿಯೋಣ. ಚೂರು ಹುಣಸೆಹಣ್ಣಿನ ರಸದಲ್ಲಿ ಬಾಡಲಿ. ಹುರಿ ದೊಡ್ಡಕ್ಕಿರಬೇಕು. ಹೀಗೆ 4 ಸುತ್ತು ಹುರಿದ ಮೇಲೆ ಹೋಳಿಗಾಗಷ್ಟು ಉಪ್ಪು ಮತ್ತು ಬೆಲ್ಲ ಹಾಕ್ತೀನಿ. ಯಾವತ್ತು ಬೆಂಡೆಕಾಯಿ ಸಾಂಬಾರಿಗೆ ಕುದಿ ಬೇಳೆ ನೀರು ಹಾಕಬೇಕು. ಆವಾಗ ಲೋಳೆ ಬಹಳ ಚೆನ್ನಾಗಿ ಹೋಗುತ್ತೆ. ಈಗ ನೋಡಿ, ಬೇಳೆ ನೀರನ್ನು ತೆಗೆದು ಬೆಂಡೆಕಾಯಿ ಹೋಳಿಗೆ ಹಾಕ್ತೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಕುದಿಯೋಕ್ಕೆ ಬಿಡೋಣ ಬೇಳೆ ನೀರಲ್ಲಿ ಹೋಳುಗಳನ್ನು. ಮಿಕ್ಸಿ ಜಾರಲ್ಲಿ ನಾನು 4 ಸ್ಪೂನು ಕಾಯಿ ಹೂವು ಹಾಕ್ತೀನಿ. ಕಾಯಿ ಹೂವನ್ನ ಒಂದ್ಸರಿ ಹಾಗೆ ಪುಡಿ ಮಾಡಬೇಕು. ಈಗ ನಾನು 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತೀನಿ. ಅರ್ಧ ಲೋಟ ಆಗೋಷ್ಟು ನೀರು ಹಾಕ್ತೀನಿ. ನಯಸ್ಸಾಗಿ ರುಬ್ಬೋಣ. ಈಗ ಬೆಂಡೆಕಾಯಿ ಬೇಳೆ ಜೊತೆ ಸೇರಿ ಕುದ್ದಾಗಿದೆ. ರುಬ್ಬಿರೋ ಮಸಾಲೆ ಹಾಕೋಣ. ಒಂದು ಅರ್ಧ ಲೋಟದಷ್ಟು ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ತೀನಿ. ಈಗ ಒಂದ್ಸರಿ ಚೆನ್ನಾಗಿ ಮುಗ್ಚೋಣ. ಈಗ ಸ್ವಲ್ಪ ಚೆನ್ನಾಗಿ ಕುದೀಲಿ. ಬೆಂಡೆಕಾಯಿ ಸಾಂಬಾರು ಕುದ್ದಾಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ರುಚಿಯಾದ ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು. ಈ ಬೆಂಡೆಕಾಯಿ ಹಾಕಿ ಸಾಂಬಾರು ಮಾಡಿದಾಗ ಅದರದ್ದೇ ಪರಿಮಳ ಇರುತ್ತೆ. ತುಂಬ ಟೇಸ್ಟು ಅನಿಸುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.